ಚನ್ನಪಟ್ಟಣದ ಅಖಾಡದಲ್ಲಿ ಜಿದ್ದಾಜಿದ್ದಿಯಲ್ಲಿ ಈಗ ಒಂದು ಗೇಮ್ ಪ್ಲಾನ್ ಅನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ಏನು ಗೇಮ್ ಪ್ಲಾನ್ ಅದು? ಚನ್ನಪಟ್ಟಣ ಅಖಾಡದಲ್ಲಿ ಜಿದ್ದಾಜಿದ್ದಿ ಒಂದು ಕಡೆಗೆ ಇದ್ದೇ ಇದೆ. ಎಚ್ಡಿಕೆ ವಿರುದ್ಧ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಇನ್ನೊಂದು ಕಡೆಗೆ ಯೋಗೇಶ್ವರ್ ಬ್ರಹ್ಮಾಸ್ತ್ರ. 3 ತಂತ್ರ 100 ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ. ಮತಗಜಗಳ ಕಾದಾಟದಲ್ಲಿ ಕೆಲವರನ್ನ ಸುಮ್ಮನಿರು ಅನ್ನುವಂಥ ಗೇಮ್ ಪ್ಲಾನ್. ಈ ಗೇಮ್ ಪ್ಲಾನ್ ಹೆಸರೇ ಸುಮ್ಮನಿರು ಅಂತ ಹೇಳಿ. ಏನದು, ಯಾರಿಗೋಸ್ಕರ ಈ ಗೇಮ್ ಪ್ಲಾನು ಅಂತಂದ್ರೆ, ಯಾರೆಲ್ಲ JDS ದಿಂದ ಕಾಂಗ್ರೆಸ್ಗೆ ಜಂಪ್ ಮಾಡ್ಕೊಂಡು ಬಂದಿದ್ರು, ಯಾರೆಲ್ಲ ಕುಮಾರಸ್ವಾಮಿ ಮೇಲೆ ಹರಿಹಾಯ್ತಾ ಇದ್ರು, ಅವರೆಲ್ಲರೂ ಕೂಡ ಈಗ ಸ್ವಲ್ಪ ಸುಮ್ಮನೆ ಇರಬೇಕು ಅಂತ. ಕಡೆ 4-5 ದಿನ ಸುಮ್ಮನಿದ್ದು ಬಿಡಿ ಅಂತೇಳಿ. 12ನೇ ತಾರೀಕಿಗೆ ಮತದಾನ ಇದೆ, ಹಾಗಾಗಿ ಈಗೆಲ್ಲ ಮೈ ಮೇಲೆ ಎಳ್ಕೊಳಕ್ ಹೋಗ್ಬೇಡಿ ಅಂತ ಕುಮಾರಸ್ವಾಮಿ ಹಳೆ ಸ್ನೇಹಿತರಿಗೆ ಬುದ್ಧಿ ಮಾತು. ಅದೇ JDS ನಿಂದ ಜಂಪ್ ಮಾಡಿ ಕಾಂಗ್ರೆಸ್ಸಿಗೆ ಬಂದಿದ್ರಲ್ಲ ಅವರೆಲ್ಲ, ಸ್ವಾಮಿ, ಈ ಕಡೆಗೆ ಬಾಲಕೃಷ್ಣ ಅವರು, ಇವ್ರು ಯಾರು ಏನು ಮಾತನಾಡಬೇಡ ಅಂತ. ಕುಮಾರಸ್ವಾಮಿ ಗೌಡ್ರ ವಿರುದ್ಧ ಟೀಕೆ ಮಾಡುವಾಗ ತುಂಬ ಹುಷಾರಾಗಿರಿ, ಕಾರಣ ಅದು ಲಾಭವಾಗಿ ತಂದು ಕೊಟ್ಬಿಡ್ಬೋದು ಅವರಿಗೆ ಅಂತ. ಸೊ ಸಿದ್ದರಾಮಯ್ಯ, DKC ಅಷ್ಟೇ HDK ಮತ್ತು ಗೌಡ್ರ ಕುಟುಂಬದ ಬಗ್ಗೆ ಮಾತನಾಡಲಿ, ಉಳಿದವರು ಯಾವ ಗೊಂದಲವನ್ನು ಕೂಡ ಹುಟ್ಟು ಹಾಕೋ ರೀತಿಯಲ್ಲಿ ಮಾತನಾಡಬೇಡಿ, ಡ್ಯಾಮೇಜ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿನೇ ಸುಮ್ಮನಿರು ಅನ್ನುವಂಥ ಗೇಮ್ ಪ್ಲಾನ್ ಇದು. ಚೆನ್ನಾಗಿದೆ. ಸ್ವಾಮಿ, ಮಾಗಡಿ ಬಾಲಕೃಷ್ಣ, ಜಮೀರ್ ಅವರಿಗೆ ಈ ಸೂಚನೆಯನ್ನ ಕೊಟ್ಟಿರೋದು. ಕಾರಣ ಯಾವುದು ಕೂಡ ಬಾಯಲ್ಲಿ ನಿಂತ್ಕೊಳ್ಳೋದಿಲ್ಲ, ಅದು ಸಮಸ್ಯೆ. ಸೊ ಅಹಿಂದ ಮತಗಳ ಗಟ್ಟಿ ಮಾಡಿಕೊಳ್ಳುವಂಥ ತಂತ್ರಕ್ಕೆ ಈಗ ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರು ಫೈನಲ್ ಡೋಸ್ ಅನ್ನ ಕೊಡೋಕೆ ಈಗ ಮುಂದಾಗಿದ್ದಾರೆ. ನಿನ್ನೆಯಿಂದ ವಾಗ್ಝರಿ ಅವ್ರದ್ದು ಜೋರಾಗಿದೆ, ಹಾಗಾಗಿ ಫೈನಲ್ ಡೋಸ್ ಅನ್ನ ಕೊಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈ ಮೂವರಿಗೆ, ಸ್ವಾಮಿ, ಮಾಗಡಿ ಬಾಲಕೃಷ್ಣ ಮತ್ತು ಜಮೀರ್ ಅಹಮದ್ ಖಾನ್ ಅವರಿಗೆ ಸುಮ್ಮನಿರು ಅನ್ನುವಂಥ ಒಂದು ಗೇಮ್ ಪ್ಲಾನಿಗೆ ಈಗ ಮುಂದಾಗಿದ್ದಾರೆ. ಸುಮ್ಮನಿರ್ತಾರಾ ಪ್ರಶ್ನೆ ಇದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಕಾಂಗ್ರೆಸ್ನವ್ರ ಗೇಮ್ ಪ್ಲಾನ್ ಏನೋ ಚೆನ್ನಾಗಿದೆ, ಸುಮ್ಮನಿರು ಅನ್ನುವಂಥ ಗೇಮ್ ಪ್ಲಾನ್, ಬಟ್ ಇದು ವರ್ಕೌಟ್ ಆಗುತ್ತಾ ಈ ಮೂವರ ವಿಚಾರದಲ್ಲಿ ಅಂತ? ಅವರನ್ನು ಪ್ರವೋಕ್ ಮಾಡಿಬಿಟ್ರೆ ಸಾಕು, ಶಬ್ದಗಳ ಪ್ರಯೋಗಗಳು ಬೇರೆ ಬೇರೆ ರೀತಿಯಲ್ಲಿ ಬಂದ್ಬಿಡುತ್ತೆ. ಅರುಣ್, ಉಪಚುನಾವಣೆಯ ಪ್ರಚಾರ ಮುಗಿಯೋಕ್ಕೆ ಇವತ್ತು ಸೇರಿದಂತೆ ಒಟ್ಟು 5 ದಿನಗಳು ಬಾಕಿ ಇರುವಂಥದ್ದು. ಕಡೆಯ ದಿನಗಳು ಇವು. ಆ ಟ್ರೆಂಡ್ ಸೆಟ್ ಆಗುವಂಥ ದಿನಗಳು. ಮತದಾರರು ಯಾರ ಕಡೆ ಮತ ಹಾಕಬೇಕು ಅನ್ನುವಂತಹ ನಿರ್ಧಾರವನ್ನು ನಿರ್ಣಾಯಕ ಹಂತದಲ್ಲಿ ತೆಗೆದುಕೊಳ್ಳುವಂಥ ಕಾಲ. ಆ ಹಿನ್ನೆಲೆಯಲ್ಲೇ ಪ್ರಚಾರ ಸಂದರ್ಭದಲ್ಲಿ ಎಚ್ಚರಿಕೆಯಿಂದಿರಿ ಅನ್ನುವಂತಹ ಒಂದು ಸೂಚನೆ ಮುಖ್ಯಮಂತ್ರಿಗಳಿಂದ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ನ ತಳಮಟ್ಟದ ಮುಖಂಡರಿಗೆ, ಕಾರ್ಯಕರ್ತರಿಗೆ ರವಾನೆಯಾಗಿರುವಂಥದ್ದು. ಯಾಕೆಂದರೆ ಕಡೆಯ ಕ್ಷಣದಲ್ಲಿ ಏನಾದರೂ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ಅದು NDA ಪಕ್ಷಗಳು ಲಾಭ ಮಾಡ್ಕೊಳ್ತವೆ ಅನ್ನುವಂಥ ಒಂದು ಆತಂಕ. ಈಗಾಗಲೇ CP ಯೋಗೇಶ್ವರ್ ಪರ ಇದೆ ಆ ಟ್ರೆಂಡ್ ಅಂತ ಕಾಂಗ್ರೆಸ್ ನಂಬಿದೆ, ನಿಖಿಲ್ ಪರ ಟ್ರೆಂಡ್ ಇದೆ ಅಂತ JDS BJPನವರು ನಂಬಿದ್ದಾರೆ. ಜೊತೆಗೆ ಘಟಾನುಘಟಿಗಳೇ ಪ್ರಚಾರಕ್ಕೆ ಅಖಾಡಕ್ಕಿಳಿತಾ ಇದ್ದಾರೆ. ನಿನ್ನೆ ಹಾಲಿ ಮಾಜಿ CMಗಳೇ ಪ್ರಚಾರ ಮಾಡಿದ್ದಾರೆ. ದೇವೇಗೌಡರು ಕೂಡ ಪ್ರಚಾರ ಅಖಾಡದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇರುವ ಮಧ್ಯೆ ಕಾಂಗ್ರೆಸ್ನ ಕೆಲ ನಾಯಕರು ಕೆಲವೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಒಂದು ರೀತಿಯಲ್ಲಿ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿರುವಂಥದ್ದು. ಆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡುವಂತಹ ಯಾರೆಲ್ಲ ನಾಯಕರಿದ್ದಾರೆ ಅವ್ರಿಗೊಂದು ಖಡಕ್ಕಾದಂಥ ಸೂಚನೆ ರವಾನೆ ಮಾಡಿರುವಂಥದ್ದು. ಮುಖ್ಯವಾಗಿ ಜಮೀರ್ ಅಹಮದ್ ಅವರು, ಬಾಲಕೃಷ್ಣ ಅವರಿಗೆ ಈ ಒಂದು ಸೂಚನೆ ರವಾನೆ ಮಾಡಿದ್ದಾರೆ. ಈ ಹಿಂದೆ ಅವರು JDSನಲ್ಲೇ ಇದ್ದಂಥವರು, ಹಾಗಾಗಿ ಒಂದು ರೀತಿಯಲ್ಲಿ ರಾಜಕೀಯ ವಿರೋಧಿಯಾಗಿ ಈಗ ಹೇಳಿಕೆಗಳನ್ನ ಪಾಸ್ ಮಾಡುವಾಗ ಬೇರೆ ಬೇರೆ ವಿವಾದಾತ್ಮಕ ಹೇಳಿಕೆ ಕೊಟ್ಟರೆ ನಷ್ಟ ಆಗುತ್ತೆ ಅನ್ನುವಂತಹ ಆತಂಕ ಮುಖ್ಯಮಂತ್ರಿಗಳದ್ದು, ಜೊತೆಗೆ ಉಪಮುಖ್ಯಮಂತ್ರಿಗಳದ್ದು ಕೂಡ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಸೂಚನೆ ರವಾನೆ ಮಾಡಿರುವಂಥದ್ದು, ಕೊಡುವಂಥ ಹೇಳಿಕೆ ವಿಚಾರದಲ್ಲಿ ಹುಷಾರಾಗಿ ಮಾತಾಡಿ ಅಂತ. ಈಗ ದೇವೇಗೌಡರು ವಿಚಾರ ಮಾತಾಡುವಾಗ ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ, ಕುಮಾರಸ್ವಾಮಿ ಅವರು ವಿಚಾರ ಮಾತಾಡುವಾಗ ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ. ನೀವು ಯಾರು ಕೂಡ ಮಾತನಾಡಬೇಡಿ, ಯಾಕೆಂದರೆ ಯಾವ್ಯಾವುದೋ ಹೇಳಿಕೆಗಳು ಬಂದುಬಿಟ್ರೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ಸೂಚನೆ ರವಾನೆ ಮಾಡಲಾಗಿದೆ. ಎಚ್ಚರಿಕೆ ನಡೆಯನ್ನು ಕಾಂಗ್ರೆಸ್ ಕೂಡ ಇಡ್ತಾ ಇದೆ. ಎಷ್ಟು ಮಟ್ಟಿಗೆ ಈ ಎಚ್ಚರಿಕೆ ನಡೆ ಇಟ್ಟು ಸಫಲ ಆಗುತ್ತೆ ಅಂತ ಕಾದು ನೋಡಬೇಕು. ಜೊತೆಗೆ ಕಡೆಯ ಹಂತದ ಚುನಾವಣೆಯಲ್ಲಿ ಯಾವ ರೀತಿ ಪ್ರಚಾರ ಮಾಡುತ್ತೆ ಈ ಎಚ್ಚರಿಕೆಯೊಂದಿಗೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.